ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹೋಮ್ ಟಿಪ್ಸ್ ಕನ್ನಡ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಮೊದಲು ತಲುಪ್ತವೆ. ನೋಡಿ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರಿಗೆ ಸಣ್ಣ ವಯಸ್ಸಿನವರಿಂದ ಹಿಡಿದು ದೊಡ್ಡವರೆಗೂ ಮಂಡಿ ನೋವಿನ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇದೆ. ಮಂಡಿ ನೋವು, ಮೊಣಕಾಲು, ಜಾಯಿಂಟ್ ಪೇನ್, ಸಂಧಿಪೇತ ಈ ಥರ ಹಲವಾರು ನೋವುಗಳು ಕಾಡ್ತಾನೆ ಇವೆ. ಸ್ನೇಹಿತರೆ, ಈ ನೋವನ್ನ ಏಕೆ ಬರುತ್ತೆ ಅಂದರೆ ಕೆಲವೊಂದು ಕಾರಣಗಳಿಂದ ಆಗಿರಬಹುದು. ನೀವೆಲ್ಲಾದರೂ ಪೆಟ್ಟು ಬಿದ್ದರೆ ಅಥವಾ ವಯಸ್ಸಾದಂತೆ ನಿಮ್ಮ ಎಲುಬುಗಳಲ್ಲಿ ಗ್ರೀಸ್ ಕಡಿಮೆ ಆಗುತ್ತಾ ಹೋಗುತ್ತದೆ. ಆ ಜಿಗುಟು ಪದಾರ್ಥ ಕಡಿಮೆ ಆದಂತೆ ಹೋದಂತೆ ನಿಮಗೆ ಈ ನೋವಿನ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತದೆ. ಹೀಗಾಗಿ ಈ ನೋವನ್ನು ತುಂಬಾ ಸುಲಭವಾಗಿ ಸರಿಪಡಿಸ್ಕೊಳ್ಳೋಕ್ಕೆ ಮತ್ತು ಈ ನೋವಿನ ಸಮಸ್ಯೆ ಮುಂದೆ ವಯಸ್ಸಾದಂತೆ ಕಾಣಿಸಿಕೊಳ್ಳಬಾರದು ಎಂದರೆ ನೀವು ಮನೆಯಲ್ಲೇ ಕೆಲವೊಂದು ಆಹಾರ ಪದಾರ್ಥಗಳನ್ನ ರೂಢಿಸಿಕೊಂಡು ಇವುಗಳನ್ನ ತಿನ್ನುತ್ತಾ ಬಂದರೆ ನಿಮ್ಮ ವಯಸ್ಸಾದಂತೆ ಹೋದಂತೆ ನಿಮ್ಮ ಗ್ರೀಸ್ ಪದಾರ್ಥ ಅಥವಾ ಜಿಗುಡು ಪದಾರ್ಥ ಒಣಗದಂತೆ ಹಾಗೆ ಕೂಡ ಇರುತ್ತದೆ. ನೋಡಿ ಸ್ನೇಹಿತರೆ, ತುಂಬಾ ಉಪಯುಕ್ತ. ಈಗಿನಿಂದಲೇ ಈ ಹೇಳೋ ಪದಾರ್ಥಗಳನ್ನು ತಿನ್ನುತ್ತಾ ಹೋದರೆ ನಿಮಗೆ ಮುಂದೆ ಈ ಸಮಸ್ಯೆ ದೊಡ್ಡದಾಗಿ ಕಾಡೋದಿಲ್ಲ ಮತ್ತು ಈ ದೊಡ್ಡದಾದ ಸಮಸ್ಯೆಯಿಂದ ನೀವು ಆಪ್ರೇಷನ್ ತನಕ ಹೋಗುವ ಸಾಧ್ಯತೆಗಳು ಇರುತ್ತವೆ. ಆದ್ದರಿಂದ ನಾನು ಹೇಳೋ ರೀತಿ ಟಿಪ್ಸ್ ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಆರೋಗ್ಯವನ್ನು ಸಮೃದ್ಧಿ ಮಾಡ್ಕೋಬಹುದು. ನೋಡಿ ಸ್ನೇಹಿತರೆ, ನಾನಿಲ್ಲಿ ಹುರುಗಡ್ಲೆಯನ್ನು ತೋರಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಹ ಈ ಹುರುಗಡ್ಲೆ ಅನ್ನೋದು ಇದ್ದೇ ಇರುತ್ತದೆ. ನೋಡಿ, ಈ ಹುರುಗಡ್ಲೆ ಮತ್ತು ಜೊತೆಗೆ ಬೆಲ್ಲನ ತಗೊಂಡಿದ್ದೇನೆ. ಬೆಲ್ಲದಲ್ಲಿ ನಮಗೆ ತುಂಬಾ ಉಪಯುಕ್ತವಾಗುವ ಅಂಶಗಳು ಇರುತ್ತವೆ. ಜಿಂಕ್, ಕ್ಯಾಲ್ಸಿಯಂ, ವಿಟಮಿನ್ಗಳು, ಹಲವಾರು ರೀತಿಯ ಅಂಶಗಳು ಮತ್ತು ಕಬ್ಬಿಣದ ಅಂಶಗಳು ಪ್ರಮುಖವಾಗಿ ಎಲುಬುಗಳಿಗೆ ಮುಖ್ಯವಾದ ಶಕ್ತಿಯನ್ನು ನೀಡುತ್ತವೆ. ಇದು ಬೆಲ್ಲ ಮತ್ತು 2-3 ಟೇಬಲ್ ಸ್ಪೂನಷ್ಟು ಬೆಲ್ಲ ಮತ್ತು ನೋಡಿರಿ ಒಂದು 3 ಟೇಬಲ್ ಸ್ಪೂನಷ್ಟು ಹುರುಗಡ್ಲೆಯನ್ನು ತಿನ್ನುತ್ತಾ ಬನ್ನಿ. ದಿನಾಲು ತುಂಬಾ ಆರೋಗ್ಯದ ಪ್ರಯೋಜನಗಳು ಕೊಡುತ್ತವೆ. ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದು ತುಂಬಾ ಉಪಯುಕ್ತ. ಮತ್ತು ನಾನು ಜೊತೆಗೆ ಇಲ್ಲಿ ಒಣ ಕೊಬ್ಬರಿಯನ್ನು ತೋರಿಸ್ತಾ ಇದ್ದೀನಲ್ಲ, ಒಣ ಕೊಬ್ಬರಿ ಸಹ ತುಂಬಾ ಎಲುಬುಗಳಿಗೆ ಶಕ್ತಿಯನ್ನು ನೀಡುತ್ತವೆ. ನೀವು ಯಾವುದಾದ್ರೂ ಜಂಗಿ ಕುಸ್ತಿ ಅಥವಾ ಆಡುವಾಗ ನೋಡ್ತಾ ಇರಬಹುದು, ಸಾಮಾನ್ಯವಾಗಿ ಗೆದ್ದಂಥ ಸ್ಪರ್ಧಿಗಳಿಗೆ ಬೆಲ್ಲವನ್ನೇ ಬಹುಮಾನವಾಗಿ ನೀಡ್ತಾರೆ. ಏಕೆಂದರೆ ಬೆಲ್ಲದಲ್ಲಿ ಅಷ್ಟು ಅಂಶಗಳಿದ್ದು ಇನ್ನೂ ಆಡಲು ಶಕ್ತಿ ಬರಲಿ ಎನ್ನುವ ಕಾರಣಕ್ಕೆ. ನೋಡಿ, ನಾನಿಲ್ಲಿ ಸ್ವಲ್ಪ ಮೆಂತೆಕಾಳನ್ನು ತೋರಿಸ್ತಾ ಇದ್ದೀನಲ್ಲ, 1 ಬೌಲ್ ನೀರನ್ನು ತೊಗೊಂಡಿದ್ದೇನೆ. ಇದನ್ನು ಮೆಂತೆಕಾಳನ್ನು ನೀವು ರಾತ್ರಿ ನೆನೆಸಿಟ್ಕೋಬೇಕಾಗುತ್ತೆ. ನೋಡಿರಿ, ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ಪ್ರಮಾಣದಲ್ಲಿ ನೀವು ಮೆಂತೆಕಾಳನ್ನು ಎಣಿಸಿ ತಗೊಳ್ಳಿ. ಜಾಸ್ತಿ ಆದರೆ ಕಹಿ ಆಗಿರುತ್ತೆ, ತಿನ್ನೋದಕ್ಕೆ ತುಂಬಾ ಕಷ್ಟ ಉಂಟು. ನಂತರ ಬೆಳಗ್ಗೆ ಮೆಂತೆಕಾಳಿನಲ್ಲಿರುವ ಸತ್ವವು ನೀರಿನಲ್ಲಿ ಬಿಟ್ಕೊಂಡು ನೀರು ನಿಮಗೆ ಗ್ರೀನ್ ಕಲರ್ ಆಗಿ ಪರಿವರ್ತನೆ ಆಗುತ್ತದೆ. ನಂತರ ನೀವು ಇದೇ ನೀರನ್ನು ಒಂದು ಬೌಲ್ನಲ್ಲಿ ಹಾಕಿ ಸ್ಟವ್ ಹಚ್ಚಿಬಿಟ್ಟು ಒಂದು 15 ನಿಮಿಷ ಕುದಿ ಬಂದ ನಂತರ ಆ ನೀರನ್ನು ಆದಿಸಿ ಶೋಧಿಸಿ ಕುಡಿಯಿರಿ. ಇದರಿಂದ ತುಂಬಾ ಹೆಲ್ಪ್ಫುಲ್ ಮತ್ತು ಬೆನಿಫಿಟ್ಸ್ ಉಂಟಾಗುತ್ತವೆ. ದೇಹದಲ್ಲಿರುವ ಎಲ್ಲ ಕಲ್ಮಶಗಳನ್ನು ಹೊರಹಾಕಿ ಜಾಯಿಂಟ್ ಪೇನ್ ಮತ್ತು ಸಂಧಿವಾತಗಳನ್ನು ಕಡಿಮೆ ಮಾಡುತ್ತದೆ. ಮತ್ತು ಬೆಳಗ್ಗೆ 1 ಗ್ಲಾಸ್ ನಾರ್ಮಲ್ ನೀರನ್ನು ಕುಡಿತಾ ಬನ್ನಿ.